ಇನ್ನು ಲೋಕಾಯುಕ್ತ ಪೊಲೀಸರ ಬಗ್ಗೆ ಲೋಕಾಯುಕ್ತರ ನ್ಯಾಯಾಲಯವೇ ಅಸಮಾಧಾನ ವ್ಯಕ್ತಪಡಿಸಿದೆ. ಲೋಕಾಯುಕ್ತ ಪೊಲೀಸರ ಬಗ್ಗೆ ಲೋಕಾಯುಕ್ತರ ನ್ಯಾಯಾಲಯವೇ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಭ್ರಷ್ಟಾಚಾರ ಪ್ರಕರಣದಲ್ಲಿ ದೊಡ್ಡ ಅಧಿಕಾರಿಗಳನ್ನ ಬಿಟ್ಟು ಬಿಡ್ತೀರಿ, ಕೆಳ ಹಂತದ ನೌಕರರ ವಿರುದ್ಧವಷ್ಟೇ ಆರೋಪ ಪಟ್ಟಿ ಸಲ್ಲಿಕೆ ಮಾಡ್ತೀರಿ. ಲೋಕಾಯುಕ್ತ ನ್ಯಾಯಾಲಯದ ನ್ಯಾಯಾಧೀಶ KM ರಾಧಾಕೃಷ್ಣ ಅಸಮಾಧಾನ. ವಿಶೇಷವಾಗಿ ಟ್ರ್ಯಾಪ್ ಕೇಸುಗಳಲ್ಲಿ ಪ್ರಮುಖ ಆರೋಪಿಗಳನ್ನ ಬಿಟ್ಟು ಕ್ಲರ್ಕು, ಗುಮಾಸ್ತರು, ಸಿ ಗ್ರೂಪ್ ನೌಕರರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸುತ್ತಿದ್ದಾರೆ. ಪ್ರಮುಖ ಆರೋಪಿಯ ಅಡಿಯಲ್ಲೇ ಇವರೆಲ್ಲರೂ ಕೆಲಸ ಮಾಡಿರುತ್ತಾರೆ. ಲೋಕಾಯುಕ್ತ ಪೊಲೀಸರ ಈ ವರ್ತನೆ ದುರಾದೃಷ್ಟಕರ. ಪ್ರಸಕ್ತ ವಿದ್ಯಮಾನದಲ್ಲಿ ಅಥವಾ ಈಗಿನ ಸನ್ನಿವೇಶಕ್ಕೆ ನ್ಯಾಯಾಧೀಶರು ಹೇಳಿರ್ತಕ್ಕಂತಹದ್ದು ಅತ್ಯಂತ ಪ್ರಸಕ್ತ. ನಿಜಕ್ಕೂ ಕಳವಳಕಾರಿ. ಲೋಕಾಯುಕ್ತ ನ್ಯಾಯಾಲಯದ ನ್ಯಾಯಾಧೀಶರ ಟಿಪ್ಪಣಿ ಇದು. ಮಲ್ಲೇಶ್ವರಂನ ಬೆಸ್ಕಾಂ ವಿಚಕ್ಷಣ ದಳದ ಪೊಲೀಸ್ ಕಾನ್ಸ್ಟೇಬಲ್ ವಿರುದ್ಧ ಆರೋಪ ಪಟ್ಟಿ ಪರಿಶೀಲನೆಯ ವೇಳೆ ಲೋಕಾಯುಕ್ತ ಪೊಲೀಸರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದು ಸ್ವತಃ ನ್ಯಾಯಾಧೀಶರು. ಆರೋಪ ಪಟ್ಟಿಯಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ FIRನಲ್ಲಿ AEE ಹೆಸರಿದ್ದರೂ ಲೋಕಾಯುಕ್ತದ ಆರೋಪ ಪಟ್ಟಿಯಲ್ಲಿ ಹೆಸರಿಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿ ನ್ಯಾಯದ ದೃಷ್ಟಿಯಲ್ಲಿ ಮರು ತನಿಖೆ ಅಗತ್ಯವಿದೆ. ಪವರ್ ಕಟ್ಟು, ನಕಲಿ ದಾಖಲೆಗಳ ಸೃಷ್ಟಿ, ಲಂಚಕ್ಕೆ ಬೇಡಿಕೆ, ಇದನ್ನ ಅಧಿಕಾರಿಗಳ ನೆರವಿಲ್ಲದೆ ಕೇವಲ ಕಾನ್ಸ್ಟೇಬಲ್ ಅಷ್ಟೇ ಮಾಡಲು ಸಾಧ್ಯವಿಲ್ಲ. ಆರೋಪಿಗಳಾಗಿದ್ದ ಶಿವ ಮತ್ತು ಆರಿಫ್ನನ್ನ ಲೋಕಾಯುಕ್ತ ಪೊಲೀಸರು ವಿಚಾರಣೆ ನಡೆಸಿಲ್ಲ. ಲಂಚ ಸ್ವೀಕಾರ ಪ್ರಕರಣದಲ್ಲಿ ಮರು ತನಿಖೆಯ ಅಗತ್ಯವಿದೆ ಎಂದ ಲೋಕಾಯುಕ್ತ ನ್ಯಾಯಾಧೀಶರು. ಲೋಕಾಯುಕ್ತ ಪೊಲೀಸರ ಬಗ್ಗೆ ಲೋಕಾಯುಕ್ತರ ನ್ಯಾಯಾಲಯವೇ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಕೆಳ ಹಂತದ ಯಾರು ವರ್ಕರ್ಸ್ಗಳಿರ್ತಾರೋ ಅವರ ವಿರುದ್ಧ ಆರೋಪಗಳು ಕೇಳಿಬಂದು ಆ ಪ್ರಕರಣದಲ್ಲಿ ದೊಡ್ಡವರ ಕೈವಾಡವಿದ್ರೂ ಕೂಡ ಕೆಳ ಹಂತದ ವ್ಯಕ್ತಿಗಳ ವಿರುದ್ಧವೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಇನ್ನು ನಮ್ಮ ಲಾ ಅಂಡ್ ಆರ್ಡರ್ ಪೊಲೀಸರು ಕೂಡ ಈಗ ತಂತಿ ಬೇಲಿ ಕದ್ದಿರೋ ಪ್ರಕರಣದಲ್ಲಿ ಯಾರೇ ದೊಡ್ಡವರಿದ್ರೂ ಕೂಡ ಅದೇನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಿಲ್ಲ ಸಾಮಾನ್ಯವಾಗಿ. ಸೊ ಅಲ್ಲಲ್ಲೇ ಸ್ಟೇಷನಲ್ಲಿ ಕಾಂಪ್ರಮೈಸ್ ಆಗೋ ತರಹದ ಸೆಕ್ಷನ್ಗಳನ್ನು ಹಾಕಿ ಅಲ್ಲಿಂದ ಕೈ ಬಿಡಲಾಗುತ್ತೆ ಒಂದಷ್ಟು ಪ್ರಕರಣಗಳಲ್ಲಿ. ಆದರೆ ದೊಡ್ಡವರ, ಉಳ್ಳವರ, ಮೇಲ್ವರ್ಗದ ಹೆಸರು ಬಂದಾಗ ಅವರನ್ನು ಸಂರಕ್ಷಿಸುವಂತಹ ಪ್ರಯತ್ನಗಳಾಗ್ತಾವ. ನೋಡಿ, ಸ್ವತಃ ಹೇಳಿದ್ದು ಲೋಕಾಯುಕ್ತ ನ್ಯಾಯಾಲಯದ ನ್ಯಾಯಾಧೀಶರು ಲೋಕಾಯುಕ್ತ ಅಧಿಕಾರಿಗಳ ಮೇಲೆಯೇ ಅಸಮಾಧಾನ. ಕ್ಲರ್ಕು, ಗುಮಾಸ್ತರು, ಸಿ ಗ್ರೂಪ್ ನೌಕರರ ವಿರುದ್ಧ ಆರೋಪ ಪಟ್ಟಿಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರಮುಖ ಆರೋಪಿಯ ಅಡಿಯಲ್ಲೇ ಇವರೆಲ್ಲರೂ ಕೆಲಸ ಮಾಡಿರುತ್ತಾರೆ. ಸೊ ಲೋಕಾಯುಕ್ತ ಪೊಲೀಸರ ಈ ವರ್ತನೆ ದುರಾದೃಷ್ಟಕರ. ಆರೋಪ ಪಟ್ಟಿ ಸಲ್ಲಿಕೆಗೆ ಲೋಕಾಯುಕ್ತ ಪೊಲೀಸರು ತೋರುತ್ತಿರುವಂತಹ ನಿರ್ಲಕ್ಷ್ಯಗಳು ಅಷ್ಟು ಸರಿಯಲ್ಲ. ನಿಜಕ್ಕೂ ಕಳವಳಕಾರಿಯಾದಂತಹ ವಿಚಾರ. ಲೋಕಾಯುಕ್ತ ನ್ಯಾಯಾಲಯದ ನ್ಯಾಯಾಧೀಶರ ಟಿಪ್ಪಣಿ ಇದು ನಿಜಕ್ಕೂ ಕೂಡ. ಇನ್ನಾದರೂ ಲೋಕಾಯುಕ್ತ ಒಂದು ಸ್ವಲ್ಪ ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ಸಂಬಂಧಪಟ್ಟಂತಹ ಅದು ಯಾರೇ ಆಗಿರಲಿ ಅವರ ಪ್ರಭಾವವನ್ನು ಗಮನಿಸದೆ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.